ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ವಿರುದ್ಧ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ರಾಜಣ್ಣ ಅವರು ಪ್ರತಿ ಬಾರಿನೂ ಕೂಡ ನನ್ನನ್ನ ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಆಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರನ್ನ ಸಮರ್ಥನೆ ಮಾಡ್ಕೊಂತ ಇರೋದು ರಾಜಣ್ಣ ಅವರು. ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ, ಹೌದು ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಅವರೇ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಹೆಂಗ್ ಗೊತ್ತಾಯ್ತದೆ? ಎನ್ನೇ ಒಂದು ವಿಚಾರ ಹೇಳಿದೆ, ಹೆಂಗ್ ಗೊತ್ತಾಯ್ತದೆ ಯಾರು ಒಬ್ಬ ವ್ಯಕ್ತಿದ ಮನಸ್ಸಿನಲ್ಲಿ ಇರತಕ್ಕಂಥ ಇವತ್ತಿನ ವೈಜ್ಞಾನಿಕ ಇದರಲ್ಲಿ ಟೆಕ್ನಾಲಜಿನಲ್ಲಿ ಯಾವ ರೀತಿ ತೆಗಿಬೇಕು ಅಂತ. ಅವ್ರು ನನ್ನ ಮೇಲೆ ಹೇಳೋರಲ್ವಾ, ನಾನು ರೆಡಿ ಇದ್ದೀನಿ ಆ ಟೆಕ್ನಾಲಜಿಗೆ ತಲೆ ಬಾಗ್ಲಿಕ್ಕೆ. ನೋಡ್ಲಿ, ಪರೀಕ್ಷೆ ಮಾಡ್ಲಿ. ಈ ತರ ಇದ್ದಂತ ವಿಚಾರವನ್ನ ಸುಮ್ಮನೆ ಹೊರಟೋಯ್ತಾರೆ ನಾವು. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕಂತ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥವ್ರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದು? ಹೈಕಮಾಂಡ್. ಅದಕ್ಕೆ ಎಲ್ಲರೂ ತಲೆ ಬಾಗ್ಬೇಕು. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡದ ಮುಖಂಡರವರೆಗೂ ಕೂಡ ನಾವು ತಲೆ ಬಾಗ್ಲೇಬೇಕು. ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ರಾಜಣ್ಣ ಅವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೆನ್ನೆ ಪಾಪ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯನವರು ಇರೋ ಗಂಟೆ